ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಓಲಾ ಎಲೆಕ್ಟ್ರಿಕ್ ತುಂಬ ಸದ್ದು ಮಾಡ್ತಾ ಇದೆ. ಹೀಗಾಗಿ ಓಲಾ ಎಲೆಕ್ಟ್ರಿಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕವಾ ಬೇಡವಾ, ಏನಿದೆ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್, ಓಲಾ ಎಲೆಕ್ಟ್ರಿಕ್ 137.79 ಇದೆ ಇವತ್ತಿನ ಶೇರ್ ಬೆಲೆ. ಕಂಟಿನ್ಯೂ ಲಾಂಚ್ ಆದಾಗಿನಿಂದ ಕಂಟಿನ್ಯೂ 20% ಅಪ್ಪರ್ ಸರ್ಕ್ಯೂಟ್ ಕೊಡ್ತಾನೆ ಇತ್ತು. ಆವಾಗ ಸೆಬಿದವರು ಏನು ಮಾಡಿದರು, ಇದರ ಒಂದು ಅಪ್ಪರ್ ಸರ್ಕ್ಯೂಟ್ ಲಿಮಿಟನ್ನು 20% ಇದ್ದಿದ್ದನ್ನು 10% ಮಾಡಿದರು. ಆದರೂ ಕೂಡ ನಿನ್ನೆ ಕೂಡ ಒಂದು 10% ಅಪ್ಪರ್ ಸರ್ಕ್ಯೂಟ್ ಕೊಟ್ಟಿತ್ತು. ಇವತ್ತೇ ಒಂದು ದಿನ ಒಂದು ರೆಸ್ಟ್ ತೊಗೊತಾ ಇದೆ ಅಂತ ಹೇಳ್ಬೋದು, ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು, ಗೊತ್ತಾಗ್ತಾ ಇಲ್ಲ. ಇವತ್ತು 5.5% ಡೌನ್ ಸೈಡ್ನಲ್ಲಿ ಟ್ರೇಡ್ ಆಗಿದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಕಂಟಿನ್ಯೂ ಒಂದು ವಾರ ಅಪ್ಪರ್ ಸರ್ಕ್ಯೂಟ್ನಲ್ಲಿತ್ತು. ಇವತ್ತು 6%, ಆಲ್ಮೋಸ್ಟ್ ಆಲ್ 6% ಡೌನ್ ಸೈಡ್ನಲ್ಲಿದೆ. ಇದನ್ನು ಏನಂತ ಕನ್ಸಿಡರ್ ಮಾಡ್ತೀರಿ? ಪ್ರಾಫಿಟ್ ಬುಕ್ಕಿಂಗ್ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ಟ್ರ್ಯಾಪ್ ಅಂತ ಕನ್ಸಿಡರ್ ಮಾಡೋಣ? ಏನು ಗೊತ್ತಾಗ್ತಾ ಇಲ್ಲ. ಇದರ ಮೂಮೆಂಟು, ಇದರ ಡೀಟೇಲ್ಸ್ ನೋಡೋಣ ಬನ್ನಿ. ನೋಡಿ, 76 ಇತ್ತು ಲೋ, ಅಂದರೆ 52 ವೀಕ್ ಲೋ ಅಂತಿದೆ. ಅಂದರೆ ಒಂದು ವಾರದ ಕೆಳಗೆ ಲಾಂಚ್ ಆದಾಗ 76 ಲೋ ಇತ್ತು, ಕನ್ಸಾಲಿಡೇಷನ್ ಆಗಿತ್ತು. ನೆಕ್ಸ್ಟ್ ಡೇ ನಂತರ ತಿರುಗಿ ನೋಡಲಿಲ್ಲ, ಕಂಟಿನ್ಯೂ ಅಪ್ಸೈಡ್ ಮೂವ್ಮೆಂಟ್ ಅನ್ನೋದು 157ವರೆಗೆ ಒಂದು ಅಪ್ಸೈಡ್ ಮೂವ್ ಆಗಿದೆ. ಒಂದು ಇದರದ್ದು ಹೈ 157 ಇದೆ. ಇದು ಸೆಕ್ಟರ್ ಬಂದ್ಬಿಟ್ಟು ಆಟೋಮೊಬೈಲ್ ಆ್ಯಂಡ್ ಆನ್ಸಿಲರೀಸ್ನಲ್ಲಿ ಬರುತ್ತೆ. ಹಾಗೆ ಇಂಡಸ್ಟ್ರಿ, ಆಟೋಮೊಬೈಲ್, 2 ವೀಲರ್ ಆ್ಯಂಡ್ 3 ವೀಲರ್ಸ್ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 60,604 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಹಾಗೆ EPS ನೋಡಿದರೆ -3 ಇದೆ. ಅರ್ನಿಂಗ್ಸ್ ಪರ್ ಶೇರ್ ನೋಡಿದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದ್ರದ್ದು ಮೈನಸ್ನ ಪಯಣ ಅಂತ ಹೇಳ್ಬೋದು. ಅರ್ನಿಂಗ್ಸ್ ಪರ್ ಶೇರ್ -3 ಇದೆ. ಓಕೆ, ಮತ್ತು ಇಂಡಸ್ಟ್ರಿ PE ಇನ್ನೂ ಗೊತ್ತಿಲ್ಲ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಇನ್ನೂ ಮೆನ್ಷನ್ ಮಾಡಿಲ್ಲ. ಇಂಡಸ್ಟ್ರಿ PE 42 ಇದೆ. ಆಲ್ರೆಡಿ 1 ವೀಕ್ನಲ್ಲಿ 25.9% ಒಂದು ರಿಟರ್ನ್ಸ್ ಕೊಟ್ಟಿದೆ. ಇವತ್ತಿಗೆ 5.5% ಡೌನ್ ಸೈಡ್ನಲ್ಲಿದೆ. ಇದು ಓಲಾ ಎಲೆಕ್ಟ್ರಿಕ್, ನಿಮ್ಗೆ ಗೊತ್ತಿದೆ. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಏನು ಕೆಲಸ ಮಾಡುತ್ತೆ? ಈಸ್ ಆ್ಯನ್ ಇಲೆಕ್ಟ್ರಿಕ್ ವೆಹಿಕಲ್ ಕಂಪ್ನಿ. ಇಲೆಕ್ಟ್ರಿಕ್ ವೆಹಿಕಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ದಟ್ ಪ್ರೈಮರ್ಲಿ ಮ್ಯಾನುಫ್ಯಾಕ್ಚರ್ಸ್ electric vehicles and certain core components for electric vehicles such as battery packs, motors and vehicle frames at the Ola manufacture factory ಏನಿದೆಯಲ್ಲ ಅಲ್ಲಿ ಇಲೆಕ್ಟ್ರಿಕ್ ವೆಹಿಕಲ್ ಜೊತೆಗೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ನು ಮಾಡ್ತಿದ್ದಾರೆ. ಅದು ಒಂದು ಇಂಪಾರ್ಟೆಂಟು. 2017ರಲ್ಲಿ ಸ್ಟಾರ್ಟ್ ಆಯ್ತಿದ್ರದ್ದು ಮ್ಯಾನುಫ್ಯಾಕ್ಚರಿಂಗು. ಮಾರ್ಕೆಟ್ ಲೀಡರ್ಶಿಪ್ ಅಂತ ಹೇಳ್ತಾರೆ. ಕಂಪ್ನಿ ಇಸ್ ದ ಲಾರ್ಜೆಸ್ಟ್ ಸ್ಕೂಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇನ್ ಇಂಡಿಯಾ. ಅಫ್ಕೋರ್ಸ್ ಇಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್, ಸ್ಕೂಟರ್ ಮ್ಯಾನುಫ್ಯಾಕ್ಚರ್ನಲ್ಲಿ ಇದು ಲಾರ್ಜೆಸ್ಟ್ ಅಂತ ಹೇಳ್ಬೋದು. ಹಾಗೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡಿದ್ರೆ ಓಲಾ S1 Pro ಅಂತಿದೆ, ಪ್ರೀಮಿಯಂ ಸ್ಕೂಟರ್ ಅದರದ್ದು. ಹಾಗೆ ಓಲಾ S1 Air ಅಂತಿದೆ, ಮತ್ತು ಓಲಾ S1X, ಓಲಾ S1X ಪ್ಲಸ್ ಅಂತ ಇದೆ. ರೆವೆನ್ಯೂ ನೋಡೋದಾದರೆ ಓಲಾ S1 Pro ಮಾಡೆಲ್ ಅಕೌಂಟೆಡ್ ಫಾರ್ 59.62% ಫೈನಾನ್ಷಿಯಲ್ 24ನಲ್ಲಿ. ಎಕ್ಸ್ಪಾಂಡೆಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಸಿನ್ಸ್ ಇಟ್ಸ್ ಫಸ್ಟ್ ಪ್ರಾಡಕ್ಟ್ ಅನೌನ್ಸ್ಮೆಂಟ್ ಇನ್ August 21. ದ ಕಂಪ್ನಿ ಹ್ಯಾಸ್ ಇಂಟ್ರೊಡ್ಯೂಸ್ 7 ಪ್ರಾಡಕ್ಟ್ಸ್ ಆ್ಯಂಡ್ ಅನೌನ್ಸ್ಡ್ 4 more ಆನ್ August 15, 23. ನೋಡಿ, ಲಾಸ್ಟ್ ಆಗಸ್ಟ್ 15ರಲ್ಲಿ ಮತ್ತೆ 4 ಇಂಟ್ರೊಡ್ಯೂಸ್ ಮಾಡಿದ್ರು. ಈಗಿನ ಆಗಸ್ಟ್ 15ರಲ್ಲಿ 2024ರಲ್ಲಿ ಮತ್ತೆ ಹೊಸ ಬೈಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಲೈಕ್ ಡೈಮಂಡ್ ಹೆಡ್, ಅಡ್ವೆಂಚರ್, ರೋಸ್ಟರ್ ಆ್ಯಂಡ್ ಕ್ರೂಸರ್ ಅಂತೇಳಿ. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇರುತ್ತೆ. ದ ಓಲಾ ಫ್ಯೂಚರ್ ಫ್ಯಾಕ್ಟ್ರಿ ಪ್ರೊಡ್ಯೂಸಸ್ EV ಸ್ಕೂಟರ್ಸ್ ಯೂಸಿಂಗ್ ಎ ಮಿಕ್ಸ್ ಆಫ್ ಇನ್-ಹೌಸ್ ಆ್ಯಂಡ್ ಥರ್ಡ್ ಪಾರ್ಟಿ ಕಾಂಪೋನೆಂಟ್ಸ್. ಓಕೆ, including cells. The factory can manufacture 1 million units per year, making it the largest automated E2W manufacturing plant in India. ಈ ಥರ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಇದೆ. ಬ್ಯಾಟ್ರಿದಲ್ಲಿ ಒಂದು ಬ್ಯಾಟ್ರಿ ಉತ್ಪಾದನೆ, ಫಾಸ್ಟ್ ಚಾರ್ಜಿಂಗ್ ಬ್ಯಾಟ್ರಿಯನ್ನು ಮಾಡ್ತಾ ಇದೆ ಇತ್ತೀಚೆಗೆ ಅಂತ ಹೇಳ್ಬೋದು. ನೋಡಿ, ಬ್ಯಾಟ್ರಿ ಇನೋವೇಷನ್ ಸೆಂಟರ್ ಇಲ್ಲಿದೆ. ನೋಡಿ, ಬ್ಯಾಟ್ರಿ ಇನೋವೇಷನ್ ಸೆಂಟರ್, ಅದಕ್ಕೆ ಬೇಕಾಗಿರ್ತಂಥ ಫಾಸ್ಟ್ ಚಾರ್ಜಿಂಗ್ ಬ್ಯಾಟ್ರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಇತ್ತೀಚೆಗೆ. ಕಂಪ್ನಿ ಆಪರೇಟ್ಸ್ ಎ ಬ್ಯಾಟ್ರಿ ಇನೋವೇಷನ್ ಸೆಂಟರ್ ಇನ್ ಬೆಂಗಳೂರು, ಇಂಡಿಯಾ, ಫೋಕಸ್ಡ್ ಆನ್ developing
ಸೆಲ್ ಆ್ಯಂಡ್ ಬ್ಯಾಟ್ರಿ ಟೆಕ್ನಾಲಜಿ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್, ಈ ಥರ ಬ್ಯಾಟ್ರಿದು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಇದು ಓಲಾ ಎಲೆಕ್ಟ್ರಿಕ್ದು ಮೇನ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಸ್ಕೂಟರು. ಹಾಗೆ ಸಿನ್ಸ್ ಲಾಂಚಿಂಗ್ ಇಟ್ಸ್ ಫಸ್ಟ್ ಮಾಡೆಲ್ 3 years ago, ಓಲಾ ಎಲೆಕ್ಟ್ರಿಕ್ ಹ್ಯಾಸ್ ಗ್ರೋನ್ to command a 39% share of two-wheeler EV sales in the country in July per government data 6 days ago. ನೋಡಿ 6 ದಿನಗಳ ಕಡೆ ಒಂದು ಡೇಟಾ ರಿಲೀಸ್ ಆಗಿದೆ, 39% ಮಾರ್ಕೆಟ್ ಶೇರ್ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಈ ಥರ ಎಲ್ಲ ಪ್ರಾಡಕ್ಟ್ಸ್ ಇವೆ ಇದ್ರದ್ದು ಓಲಾದ್ದು ಅಂತ ಹೇಳ್ಬೋದು. ಬರೀ ಸ್ಕೂಟರ್ ಮಾತ್ರ ಅಲ್ಲ ನೋಡಿ, ಬೈಕ್ಸ್ಗಳನ್ನು ಕೂಡ ಲಾಂಚ್ ಮಾಡಿದೆ ಇತ್ತೀಚೆಗೆ, ಅದರ ಕಂಪ್ನಿಯಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ ವೆಬ್ಸೈಟ್ನಲ್ಲಿ. ಒಂದು ರೋಡ್ಸ್ಟರ್ ಎಕ್ಸ್ ಪ್ರೋ ಅಂತೇಳಿ ಹೆಸರಿನ ಒಂದು ಸ್ಟೈಲಿಶ್ ಒಂದು ಬೈಕ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇವುಗಳನ್ನು ಅದ್ರ ಪ್ರೈಸ್ ಕೂಡ 75,000, 1,04,000, 1,90,000 ಈ ಥರ ಎಲ್ಲ ಪ್ರೈಸನ್ನು ಅರೇಂಜ್ ಮಾಡಿದ್ದಾರೆ. ಆಯಾ ಬೈಕ್ಗಳಿಗೆ ತಕ್ಕಂತೆ, ಹೊಸ ಬೈಕ್ಗಳಿಗೆ ತಕ್ಕಂತೆ ಪ್ರೈಸ್ಗಳನ್ನು ಕೂಡ ಅದಕ್ಕೆ ತಕ್ಕಂತೆ ಪ್ರೈಸ್ಗಳು ಕೂಡ ಇವೆ ಸ್ನೇಹಿತರೆ. ನೋಡಿ, ನಿಮಗೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಅಂತ ಹೇಳಿದೆ, ಅದೇ ಇದು ಓಲಾ ಎಲೆಕ್ಟ್ರಿಕ್ಕು. ಈಗ ನಾರ್ಮಲ್ ಬ್ಯಾಟ್ರಿ, ಇಲ್ಲಿ ನಾರ್ಮಲ್ ಬ್ಯಾಟ್ರಿ ಇದೆ, ಓಕೆ, ಅದಕ್ಕಿಂತ ಒಂದು ನೈಸ್ ಚಾರ್ಜಿಂಗ್ ಅಂತ ಹೇಳ್ಬೋದು. ಇದು ಲೇಟೆಸ್ಟ್, ಈಗ ಭಾರತ್ ಸೆಲ್ ಅನ್ನೋ ಹೆಸರಿನಿಂದ ಒಂದು ಲೇಟೆಸ್ಟ್ ಬ್ಯಾಟ್ರಿಯನ್ನು ಓಲಾ ಎಲೆಕ್ಟ್ರಿಕ್ನವರು ಲಾಂಚ್ ಮಾಡಿದ್ದಾರೆ. ಇವ್ರು ಏನು ಹೇಳ್ತಾರೆ, ಈ ಬ್ಯಾಟ್ರಿ ಬಗ್ಗೆ ಏನು ಹೇಳ್ತಾರೆ, ಭಾರತ್ ಸೆಲ್ ಬ್ಯಾಟ್ರಿ ಬಗ್ಗೆ, ಅವ್ರದ್ದೇ ಇದು ಓಲಾ ಎಲೆಕ್ಟ್ರಿಕ್ದು ವೆರಿ ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ಕೊಂಡಿದ್ದಾರೆ. ವೆರಿ ಫಾಸ್ಟ್ ಚಾರ್ಜಿಂಗ್, ಎಲ್ಲದಕ್ಕಿಂತ ತುಂಬ ಫಾಸ್ಟ್ ಚಾರ್ಜ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇದ್ರದ್ದು ಫೈನಾನ್ಷಿಯಲ್ಸು ಲೈಟಾಗಿ ನೋಡೋದಾದರೆ, ಲಾಸ್ಟ್ ಕ್ವಾರ್ಟರ್ 24ನಲ್ಲಿ ಏನು ಡಿಸೆಂಬರ್ ಕ್ವಾರ್ಟರ್ನಲ್ಲಿತ್ತು 414 ನೆಟ್ ಲಾಸು. ಈಗ ಫಸ್ಟ್ ಕ್ವಾರ್ಟರ್ನಲ್ಲಿ 347 ಲಾಸು. ರೆವೆನ್ಯೂ ಕೂಡ 1598 ಇದ್ದರೆ 1644 ರೆವೆನ್ಯೂ ಓಕೆ ಜನರೇಟ್ ಆಗಿದೆ. ಎಬಿಟ ಲಾಸ್ ಕೂಡ ಕಂಟಿನ್ಯೂಯೇಷನ್ ಇದೆ ಅಂತ ಹೇಳ್ಬೋದು. ಮತ್ತು ಇದರ ಒಂದು ಭಾವೇಶ್ ಅಗರ್ವಾಲ್, ಅದು MD ಅಂತ ಹೇಳ್ತೀರಾ ಅಥವಾ ಓನರ್ ಅಂತ ಹೇಳ್ತೀರಾ, ಅವ್ರು ಏನು ಹೇಳಿದ್ದಾರೆ, ಲಾಂಚಿಸ್ ಈ ಮೋಟರ್ ಸೈಕಲ್ ರೋಸ್ಟರ್ ಸ್ಟಾರ್ಟಿಂಗ್ 75,000. ನೋಡಿ, ಹೊಸ ಒಂದು ರೋಸ್ಟರ್ ಅಂತ ಹೆಸರಿನ ಒಂದು ಬೈಕನ್ನು ಲಾಂಚ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಭಾವೇಶ್ ಅಗರ್ವಾಲ್ ಅವರು. ಮುಂದುವರೆದ್ಬಿಟ್ಟು ಅವ್ರೇನು ಹೇಳ್ತಿದ್ದಾರೆ, ಓಲಾ ಲಾಂಚಿಸ್ ಭಾರತ್ ಸೆಲ್. ನೋಡಿ, ಸೆಲ್ ಪ್ರೊಡಕ್ಷನ್ ಹ್ಯಾಸ್ ಸ್ಟಾರ್ಟೆಡ್, ವಿಲ್ ಇಂಟಿಗ್ರೇಟ್ ಸೆಲ್ಸ್ ಇಂಟು ಅವರ್ ಟೂ ವೀಲರ್ಸ್ ಬೈ Q1 26 ಫೈನಾನ್ಷಿಯಲ್ 26ನಲ್ಲಿ ಒಂದು ರೆವೆನ್ಯೂ ಜನರೇಟ್ ಮಾಡುತ್ತೆ ಬ್ಯಾಟ್ರಿ ಅಂತ ಸಿಸ್ಟಮ್ ಅಂದರೆ ಹೇಳ್ತಾರೆ. ವಿಲ್ ಸೇವ್ 20 to 25% ಮಾರ್ಜಿನ್ ಆನ್ ಸೆಲ್ಸ್ ಕಾಂಪ್ರೈಸ್ 30% ಆಫ್ ಓಲಾ ಟೋಟಲ್ ಟೂ ವೀಲರ್ ಕಾಸ್ಟ್. ಸೊ ಸೆಲ್ ಪ್ರೊಡಕ್ಷನ್ ಇರೋದ್ರಿಂದ ಅದ್ರದ್ದು ಸೇಲ್ಸ್ ಜಾಸ್ತಿ ಆಗುತ್ತೆ, ಅದರಲ್ಲಿಂದನೂ ರೆವೆನ್ಯೂ ಜನರೇಟ್ ಆಗುತ್ತೆ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ನೋಡಿ, ಇದ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ಓಲಾ ಎಲೆಕ್ಟ್ರಿಕ್ದು 22, 23, 24 ಇದೆ. ಸೇಲ್ಸ್ ಜಾಸ್ತಿ ತೋರಿಸ್ತಾ ಇದ್ದಾರೆ, ಆದರೆ ಎಕ್ಸ್ಪೆನ್ಸಸ್ಸು ಜಾಸ್ತಿ ಇದೆ. ಓಕೆ, ಆಪ್ರೇಟಿಂಗ್ ಪ್ರಾಫಿಟ್ ನೋಡಿ ಕಡಿಮೆ ಇದೆ. ಸೇಲ್ಸ್ ಜಾಸ್ತಿ ಆದರೆ ಆಪ್ರೇಟಿಂಗ್ ಪ್ರಾಫಿಟ್ ಆ್ಯಕ್ಚುಲಿ ಮೈನಸ್ನಲ್ಲಿದೆ ತುಂಬ ವರ್ಷಗಳಿಂದ, ಆದರೂ ಕೂಡ ಸ್ವಲ್ಪ ಆದರೂ ಕಡಿಮೆ ಆಗಬೇಕಿತ್ತು. ಸೇಲ್ಸ್ ನೋಡಿ ಜಾಸ್ತಿ ಇದೆ, ಆದರೆ ಆಪ್ರೇಟಿಂಗ್ ಪ್ರಾಫಿಟ್ ನೋಡಿ ತುಂಬ ಮೈನಸ್ನಲ್ಲಿ ಹೋಗ್ತಾ ಇದೆ. ಇದನ್ನು ಕನ್ಸಿಡರ್ ಮಾಡಬೇಕು. ಎಲ್ಲರೂ ಇದ್ರ ಬಗ್ಗೆನೇ ಹೇಳ್ತಾ ಇರೋದು, ಅನಲಿಸ್ಟ್ ಆಗಿರ್ಬೋದು, ಎಕ್ಸ್ಪರ್ಟ್ಸ್ ಕೂಡ. ನೆಟ್ ಪ್ರಾಫಿಟ್ ನೋಡಿ, ನೆಟ್ ಪ್ರಾಫಿಟ್ ಕೂಡ ಮೈನಸ್ ಏನಿದೆಯಲ್ಲ ಲಾಸು, ಅದು ಸ್ವಲ್ಪ ಆದರೂ ನ್ಯಾರೋ ಆಗಬೇಕು, ಸ್ವಲ್ಪ ಆದರೂ ಕಡಿಮೆ ಆಗಬೇಕು. ಅದು ಆಗ್ತಾ ಇಲ್ಲ, ಜಾಸ್ತಿನೇ ಇದೆ. ನೋಡಬೇಕು, ಇವಾಗ ಹೊಸ ಬೈಕ್ಗಳನ್ನು ಲಾಂಚ್ ಮಾಡಿದ್ದಾರೆ, ಬ್ಯಾಟ್ರಿ ಸೆಲ್ಗಳನ್ನು ಇನೋವೇಷನ್ ಮಾಡಿದ್ದಾರೆ, ಅದು ಹೇಗಿರುತ್ತೆ ಅಂತೇಳಿ. ಪ್ರಾಫಿಟ್ ಗ್ರೋತ್ ಕೂಡ ಮೈನಸ್ನಲ್ಲಿದೆ, ಸೇಲ್ಸ್ ಗ್ರೋತ್ ಕೂಡ 3 years 99% ತೋರಿಸಿದ್ದಾರೆ. ಸ್ಟಾಕ್ ಪ್ರೈಸ್ CAGR ಇನ್ನೂ ಮೆನ್ಷನ್ ಮಾಡಿಲ್ಲ. ರಿಟರ್ನ್ ಆನ್ ಇಕ್ವಿಟಿ ನೋ. ಬ್ಯಾಲೆನ್ಸ್ ಶೀಟ್ ನೋಡೋದಾದರೆ ನೋಡಿ, ಇಕ್ವಿಟಿ ಕ್ಯಾಪಿಟಲ್ನಲ್ಲಿ ಬ್ಯಾಲೆನ್ಸ್ ಶೀಟು 1955 ಇದೆ ಕಂಟಿನ್ಯೂಸ್ ಆಗಿ. ರಿಸರ್ವ್ಸ್ ಹ್ಯೂಜ್ ಮೈನಸ್ನಲ್ಲಿದೆ. ರಿಸರ್ವ್ಸ್ ನೋಡಿ, ಇದು ಪಾಸಿಟಿವ್ನಲ್ಲಿರಬೇಕು, ಇದು ಕೂಡ ಮೈನಸ್ನಲ್ಲಿದೆ. ತುಂಬ ಒಂದು ಮೈನಸ್ 2,900 ಕೋಟಿ ಮೈನಸ್ನಲ್ಲಿದೆ. ಬಾರೋಯಿಂಗ್ಸ್ ಜಾಸ್ತಿ ಇದೆ ನೋಡಿ, ಅಂದರೆ ಡೆಪ್ಟ್ ಜಾಸ್ತಿ ಇದೆ, ಸಾಲ ಕೂಡ ಜಾಸ್ತಿ ಇದೆ ಕಂಪ್ನಿ ಮೇಲೆ ಅಂತ ಹೇಳ್ಬೋದು. ಲಯಬಿಲಿಟೀಸು 3,000 crores ಇದೆ. ಅಸೆಟ್ಸ್, ಟೋಟಲ್ ಅಸೆಟ್ಸ್ 7,000 ಕೋಟಿ ಅಂತಿದ್ದಾರೆ. ಕ್ಯಾಶ್ ಫ್ಲೋ ಮೈನಸ್ನಲ್ಲಿದೆ. ಕ್ಯಾಶ್ ಫ್ಲೋ ಆಪರೇಟಿಂಗ್ ಆ್ಯಕ್ಟಿವಿಟಿ ಮೈನಸ್ನಲ್ಲಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮೈನಸ್ನಲ್ಲಿ, ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಒಂದು ಪಾಸಿಟಿವ್ನಲ್ಲಿದೆ. ಓವರಾಲ್ ನೆಟ್ ಕ್ಯಾಶ್ ಫ್ಲೋ
23-24 ಕಂಪೇರ್ ಮಾಡಿದರೆ ನೋಡಿ 23ಯಲ್ಲಿತ್ತು -1100 ಇತ್ತು, 24ನಲ್ಲಿ -179 ಇದೆ. ನೆಟ್ ಕ್ಯಾಶ್ ಫ್ಲೋ ಇದು ಒಂದು ಡಿಕ್ರೀಸ್ ಆಗಿದೆ, ನೆಟ್ ಕ್ಯಾಶ್ ಫ್ಲೋ ಅಂತ ಕನ್ಸಿಡರ್ ಮಾಡ್ಬೋದು. ಪಿ ಇ ರೇಷಿಯೋ ನೋಡಿ ಸ್ನೇಹಿತರೆ -40 ಇದೆ. ಯು ಸಿ ಹಿಯರ್ -40 ಪಿ ಇ ರೇಷಿಯೋ ಇದೆ. ಸುಜ್ಲಾನ್ ಕೂಡ ಇದೇ ಥರ ಇತ್ತು, ಸುಮಾರು ವರ್ಷಗಳ ಹಿಂದೆ ಮೈನಸ್ನಲ್ಲಿದ್ದಿದ್ದು ಇವಾಗ ಪ್ಲಸ್ನಲ್ಲಾಗಿದೆ. ಹೀಗಾಗಿ ಓಲಾ ಎಲೆಕ್ಟ್ರಿಕ್ -40ಯಲ್ಲಿದೆ. ಮುಂದಿನ 5-6 ವರ್ಷಗಳಲ್ಲಿ ಇದು ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇದರ ಬಿಸ್ನೆಸ್ ಹೇಗಿರುತ್ತೆ, ಇದರ ಒಂದು ರೆವೆನ್ಯೂ ಜನರೇಟ್ ಹೇಗಾಗುತ್ತೆ, 1-2-3 ಕ್ವಾರ್ಟರ್ ಆಗಬೇಕು, ಅದರ ಕ್ವಾರ್ಟರ್ ರಿಸಲ್ಟ್ ಬರಬೇಕು, ಅಟ್ಲೀಸ್ಟ್ 1 ಇಯರ್ ರಿಸಲ್ಟ್ ಬರಬೇಕು, ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ, ಬಿಸ್ನೆಸ್ಸನ್ನು ಸೆಟಪ್ ಮಾಡೋಕ್ಕೆ ಹೇಗೆ ಪ್ರಯತ್ನ ಪಡ್ತಾರೆ, ಅದು ಆಲ್ಸೋ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ ಇಂಟ್ರೆಸ್ಟಿಂಗ್ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ತುಂಬ ಇಂಟ್ರೆಸ್ಟಿಂಗ್ ಇದೆ. 36.78 ಪ್ರಮೋಟರ್ಸ್ ಇದ್ದಾರೆ. ಲೇಟೆಸ್ಟ್ ಆಗಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದು. 36.78 ಪ್ರಮೋಟರ್ಸ್ ಇದ್ದರೆ 7.64 FIIಸು, 5.19 ಮ್ಯೂಚುವಲ್ ಫಂಡ್ಸು, 0.55 ಇನ್ಶೂರೆನ್ಸ್ ಕಂಪ್ನಿದವರು, 1.1 ಅದರ್ಸ್, ಹಾಗೆ 48% ನಾನ್ ಇನ್ಸ್ಟಿಟ್ಯೂಷನ್. ಈ ಥರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಇಂಟ್ರೆಸ್ಟಿಂಗ್ FIIಸು, ಮ್ಯೂಚುವಲ್ ಫಂಡ್ಸು, ಇನ್ಶೂರೆನ್ಸ್ದವರು ಇನ್ವಾಲ್ವ್ ಆಗಿದ್ದಾರೆ. ಲೆಟ್ಸ್ ಸಿ, ನೋಡಬೇಕು. ವೇಟ್ ಆ್ಯಂಡ್ ವಾಚ್ ಮಾಡಿ, ಯಾರು ಅವಸರ ಮಾಡಿ ಧೂಕ್ ಮಾಡಿ ಇದನ್ನು ಬೈ ರಿಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಹೋಗಬೇಡಿ. ಇದು ಕೇವಲ ಎಜುಕೇಷನಲ್ ಪರ್ಪೋಸ್ಗಾಗಿ ಅಂತ ಮಾತ್ರ ಕನ್ಸಿಡರ್ ಮಾಡಿ. ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ಆಗ್ತದೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.